ಅವತ್ತಿನಿಂದ ಮಲ್ಲಿನ ಹುಡುಕೊಂಡು ಅಲಿತಾ ಇದ್ದೀನಿ. ತಣಿ, ಮಲ್ಲಿನ ನಾನು ಈಗಲೂ ಪ್ರೀತಿಸ್ತೀನಿ. ಹಾಗಂತ ಮಲ್ಲಿಗೆ ತೊಂದರೆ ಮಾಡೋಕ್ಕೆ ಬಂದಿಲ್ಲ. ಮಲ್ಲಿನ ಒಂದೇ ಒಂದು ಸಾರಿ ಮಾತಾಡಿಸಿ ರಾಜಿನ ನನ್ನ ಮದುವೆ ಆಗಿಲ್ಲ ಅಂತ ನಡೆದ ವಿಷಯನೆಲ್ಲ ಹೇಳೋಣ ಅಂದ್ಕೊಂಡೆ. ಆದರೆ ಮಲ್ಲಿ ನನ್ನ ಕಂಡ್ರೆ ಹುಲಿ ಕಂಡಂಗೆ ಓಡ್ತಾಳೆ. ಬಡತನ ಅಂತ ಕಾಸು ತೊಗೊಂಡು ಮಲ್ಲಿನ ಅವರಪ್ಪ ನಮ್ಮನೆ ಕೆಲಸಕ್ಕೆ ಅಂತ ಕಳಿಸಿದ್ರು. ನಾನೇ ಅವಳನ್ನು ಕರ್ಕೊಂಬಂದೆ. ವ್ಯವಹಾರ ಅಂತ ನೋಡಿದರೆ ಅವರಪ್ಪ ತಗೊಂಡಿರೋ ಕಾಸಿಗೆ ಮಲ್ಲಿ ಸಾಯೋ ತನಕ ನಮ್ಮನೆ ಜೀತ ಮಾಡಬೇಕಾಗತ್ತೆ. ಆದರೆ ನಿನಗೋಸ್ಕರ ನಾನು ಸಹಾಯ ಮಾಡ್ತೀನಿ. ಅವರಪ್ಪಂಗೆ ಕೊಟ್ಟಿರೋ ದುಡ್ಡನ್ನು ಮನ್ನಾ ಮಾಡ್ತೀನಿ. ಮಲ್ಲಿನ ನಾಳೆನೇ ನಿನ್ನ ಜೊತೆ ಕಳಿಸ್ಕೊಡ್ತೀನಿ. ಆ ಕೆಲಸ ಮಾಡಿನ ನೋಡಿಯಾ, ಗಂಡ ಹೆಂಡ್ತೀರನ್ನ ಒಂದು ಮಾಡಿದ ಪುಣ್ಯ ನಿಮಗೆ ಬರುತ್ತೆ. ನಾನೇನೋ ಮಲ್ಲಿನ ಕಳಿಸೋಕ್ಕೆ ಸಿದ್ಧವಾಗಿದ್ದೀನಿ. ಆದರೆ ಮಲ್ಲಿ ನಿನ್ನ ಜೊತೆ ಬರ್ತಾಳ? ಅದಕ್ಕೂ ಒಂದು ಕಾರಣ ಇದೆ. ನನಗೊಬ್ಬ ತಮ್ಮ ಇದ್ದಾನೆ, ಶ್ರೀಕಾಂತ ಅಂತ. ಅವನಿಗೆ ಹೆಣ್ಮಕ್ಳ ಖಯಾಲಿ ಜಾಸ್ತಿ. ನಿನ್ನ ಹೆಂಡತಿ ಮಲ್ಲಿನ ಅವನು ಮರಳು ಮಾಡಿಬಿಟ್ಟಿದ್ದಾನೆ. ಮಲ್ಲಿ ಅವನನ್ನು ಬಿಟ್ಟು ಬರೋಕ್ಕೆ ತಯಾರೇ ಇಲ್ಲ ಅಂತಾಳೆ. ನಾನೇನಪ್ಪ ಮಾಡಲಿ? ಓಹೋ, ಅದಕ್ಕೆ ಇರಬೇಕು ಮಲ್ಲಿ ಮಾತೆತ್ತಿದ್ರೆ ನಾನು ಬೇರೆ ವರ್ಷದಲ್ಲಿದ್ದೀನಿ ಅಂತ ಹೇಳ್ತಿದ್ದಿದ್ದು. ಸರಿಯಾಗಿ ಹೇಳಿದೆ ನೋಡು. ಈಗ ನಾನು ಏನು ಮಾಡ್ಬೇಕು ಹೇಳಿ ಒಡಿಯಾ? ಮಲ್ಲಿ ತಾನಾಗೆ ಅಂತೂ ನಿನ್ನ ಹಿಂದೆ ಬರೋಲ್ಲ. ನಮ್ಮ ಮನೆಯಿಂದನೇ ಆಚೆ ಹಾಕಿದರೆ ಬೇರೆ ವಿಧಿ ಇಲ್ಲದೆ ಅವಳೇ ನಿನ್ನ ಹಿಂದೆ ಬರಬೇಕಾಗತ್ತೆ. ಹಾಗಾಗಬೇಕು ಅಂದರೆ ನೀನು ನಾನು ಹೇಳಿದಾಗೆ ಒಂದು ಚಿಕ್ಕ ನಾಟಕ ಆಡಬೇಕಾಗತ್ತೆ. ಹೇಳಿ ಒಡಿಯಾ, ಮಲ್ಲಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಯೋಚನೆ ಮಾಡಿದ್ರು, ಎಷ್ಟು ಕಣ್ಣೀರು ಸುರಿಸಿದ್ರು ಅಷ್ಟೇ. ಎಲ್ಲದಕ್ಕೂ ಅದೃಷ್ಟ ಋಣ ಅಂತ ಇರಬೇಕಲ್ವಾ? ಹೌದು, ಅದೇ ಸರಿ. ನಾನು ಅವರಿಂದ ದೂರ ಆಗಲೇಬೇಕು. ಶಾಸ್ತ್ರದ ಪ್ರಕಾರ ಮದುವೆ ಆದವರ ಜೊತೆಲಿರಬೇಕು. ಅದೇ ಧರ್ಮ, ಅದೇ ನ್ಯಾಯ.
ಚಿಕ್ಕಮ್ಮವ್ರೆ, ನೀನಾ? ಇಲ್ಲಿಗೆ ಯಾಕೆ ಬಂದೆ? ಹೋಗ ಆಚೆ. ಯಾಕೆ ಚಿಕ್ಕಮ್ಮವ್ರೆ, ಬರಬಾರ್ದಿತ್ತ? ಇನ್ನೇನು ಮತ್ತೆ? ಈ ಮನೆಗೆ ಬಂದೆ, ಈ ರೂಮಿಗೆ ಬಂದೆ, ಗಂಡ ಹೆಂಡತಿ ಮಧ್ಯೆ ಬಂದೆ, ಶ್ರೀ ಮನ್ಸೊಳಗೂ ಬಂದೆ. ಇಷ್ಟೆಲ್ಲ ಆದಮೇಲೆ ಬರಬಾರ್ದಿತ್ತ ಅಂತ ಕೇಳ್ತಾ ಇದೆಯಾ? ನಿಮ್ಮಿಬ್ಬರ ನಡುವೆ ಬರೋ ಉದ್ದೇಶ ನಂದಿರಲಿಲ್ಲ. ಇತ್ತೋ ಇಲ್ವೋ ಬಂದಾಯ್ತು. ಒಟ್ಟಿನಲ್ಲಿ ಜೀವನನೇ ಹಾಳಾಯ್ತು. ಗಂಡ ಇದ್ರು ಇಲ್ಲದೆ ಇರೋ ಹಾಗೆ ಬದುಕೋ ಹಾಗಾಯ್ತು. ನಿನ್ನಿಂದ, ಎಲ್ಲ ನಿನ್ನಿಂದ. ಹಾಗನ್ಬೇಡಿ ಚಿಕ್ಕಮ್ಮವ್ರೆ, ಯಾವತ್ತಿದ್ರೂ ನೀವಿಬ್ಬರೇ ಗಂಡ ಹೆಂಡ್ತೀರು. ಈ ಬೂಟಾಟಿಕೆ ಮಾತುಗಳಿಗೆಲ್ಲ ಏನೂ ಕಮ್ಮಿ ಇಲ್ಲ. ಚಿಕ್ಕಮ್ಮವ್ರೆ, ನಿಮ್ಗೊಂದು ಒಳ್ಳೆ ಸುದ್ದಿ ತಂದಿದ್ದೀನಿ. ಆ ಸುದ್ದಿ ಕೇಳಿದ್ರೆ ನೀವು ತುಂಬ ಸಂತೋಷ ಪಡ್ತೀರಾ. ನೀನು ಒಳ್ಳೆ ಸುದ್ದಿ ತಂದಿದ್ಯಾ? ಅದು ನನಗೆ? ಹೌದು ಚಿಕ್ಕಮ್ಮವ್ರೆ, ಚಿಕ್ಕ ಯಜಮಾನರು ಸಿಟಿಗೆ ಹೋಗಿದಾರಲ್ಲ, ಅವರೆಲ್ಲೊಂದು ಪುಟ್ಟ ಮನೆ ಮಾಡ್ತಾರೆ, ಕೆಲಸನೂ ಹುಡ್ಕೋತಾರೆ. ನೀವು ಚಿಕ್ಕ ಯಜಮಾನರು ಹಾಯಾಗಿರ್ಬೋದು. ನಿಮಗೆ ಮಕ್ಕಳಾಗಿಲ್ಲ ಅಂತ ಅಲ್ಲಿ ಯಾರು ಕಾಟ ಕೊಡೋದಕ್ಕೆ ಬರೋದಿಲ್ಲ. ನಿಮಗೆ ಚಿಕ್ಕ ಯಜಮಾನ್ರೆ ಮಗು, ಚಿಕ್ಕ ಯಜಮಾನ್ರಿಗೆ ನೀವೇ ಮಗು. ಅಲ್ಲಿ ಮಲ್ಲಿ ನೀವಿಬ್ಬರ ಮಧ್ಯೆ ಬರೋದಿಲ್ಲ. ನಿಮ್ಗೆ ತುಂಬ ಸಂತೋಷ ಆಗಿರ್ಬೇಕಲ್ಲ? ನನಗೆ ಗೊತ್ತು, ನಿಮಗೆ ನನ್ನ ಮಾತು ಕೇಳಿ ತುಂಬ ಸಂತೋಷ ಆಗಿದೆ. ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಲ್ವಾ? ನೀವು ಚಿಕ್ಕ ಯಜಮಾನರು ಇಬ್ರು ಹೀಗೆ ಯಾವಾಗಲೂ ಸಂತೋಷವಾಗಿರ್ಬೇಕು. ಅದೇ ನನಗೂ ಬೇಕಾಗಿರೋದು. ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ ಚಿಕ್ಕಮ್ಮವ್ರೆ. ಅಷ್ಟು ದೊಡ್ಡ ಸಿಟಿಲಿ, ಆ ಪುಟ್ಟ ಮನೇಲಿ ನೀವು ಚಿಕ್ಕ ಯಜಮಾನರು ಒಳ್ಳೆ ಹಕ್ಕಿಗಳ ಥರ ಖುಷಿ ಖುಷಿಯಾಗಿರ್ಬೋದು. ಅಲ್ಲಿ ಯಾರು ಹೇಳೋರಿರಲ್ಲ, ಕೇಳೋರಿರಲ್ಲ. ನಿಮ್ಮದೇ ಪ್ರಪಂಚ. ಚಿಕ್ಕಮ್ಮವ್ರೆ, ನಾನು ಈ ವಿಷಯ ಹೇಳಿದೆ ಅಂತ ದಯವಿಟ್ಟು ಯಾರಿಗೂ ಇಲ್ಲಿ ಹೇಳಬೇಡಿ. ಸರಿ, ನಾನು ಬರ್ತೀನಿ.
ಮಾಡ್ಕೊಂಡು ಬಂದಿಲ್ಲ. ಚಿಕ್ಕ ಯಜಮಾನ್ರೆ, ನನಗೇನು ಬೇಜಾರೇ ಇಲ್ಲ. ಇಷ್ಟು ದಿನ ನಿಮ್ಮ ಜೊತೆಲಿರೋ ಅವಕಾಶ ಸಿಕ್ತಲ್ಲ, ಅದೇ ಪುಣ್ಯ. ಸಾಕು, ನನ್ನ ಪಾಲಿಗಷ್ಟೇ ಸಾಕು. ಚಿಕ್ಕ ಯಜಮಾನ್ರೆ, ನಾನು ಇಡೀ ಜೀವನ ಆ ಸಿಹಿ ನೆನಪಲ್ಲೇ ಕಳಿತೀನಿ. ಯಾಕೆ ಅತ್ತಿಂದಿತ್ತಾಗೆ ಇತ್ತಿಂದತ್ತಾಗೆ ಬಾಲ ಸುಟ್ಟು ಬೆಕ್ಕನಂಗೆ ಓಡಾಡ್ತಾ ಇದ್ದೀರಿ? ಏನಿಲ್ಲ, ಕೇಸರಿ ಬಾತ್ ಮಾಡು, ಅದ್ ಮಾಡು, ಇದ್ ಮಾಡು ಅಂತ ನಿಮ್ ಮಾತುಗಳನ್ನೆಲ್ಲ ಕೇಳ್ಕೊಂಡು ದೊಡ್ಡದಾಗಿ ನಾಟಕ ಮಾಡಿದ್ನಲ್ಲ, ನಂಗೆ ಸರಿಯಾಗಿ ಆಯ್ತು. ಅಂಥದ್ದೇನಾಯ್ತು? ಏನಾಗ್ಬೇಕಾಗಿತ್ತಿನೋ, ಶ್ರೀ ನನ್ನ ಸಿಟಿ ಕರ್ಕೊಂಡು ಹೋಗ್ತಾನಂತೆ. ಹಾಗಂತ ಆ ಮಲ್ಲಿ ಬಂದು ಹೇಳಿದ್ಲು. ಸಿಟಿಗ? ಶ್ರಾವಣಿ ಅಮ್ಮರೇ, ನನ್ನ ಜಮನಿಗೂ ಆಟೆಯ. ಸಿಟಿ ಅಂದರೆ ಮುಂಡೆದಕ್ಕೆ ಸಾನೇ ಆಸೆ. ನೀವಲ್ಲಿ ಹೋದ್ಮ್ಯಾಕೆ ಒಂದೇ ಒಂದು ಕಿತ್ತ ನನ್ನ ಜಮನಿನೂ ಅಲ್ಲಿ ಕರ್ಕೊಂಡು ಹೋಗ್ತೀರಾ? ಚಂದ್ರಿ, ತೆಪ್ಪಾಯ್ತು ಬಿಡಿ. ಅವ್ರು ನನ್ನ ಸಿಟಿ ಕರ್ಕೊಂಡು ಹೋಗ್ತಾ ಇರೋದು ಮಜಾ ಮಾಡೋದಕ್ಕಲ್ಲ. ಸಿಟಿಲಿ ಚಿಕ್ಕ ಮನೆ ಮಾಡ್ತಾರಂತೆ, ಅಲ್ಲಿ ಯಾವುದೋ ಒಂದು ಚಿಕ್ಕ ಕೆಲ್ಸಕ್ಕೆ ಹೋಗ್ತಾರಂತೆ. ನಾನು ಅವನ ಜೊತೆ ಸಿಟಿಗೆ ಹೋಗಿ ಅಡುಗೆ ಮಾಡ್ಕೊಂಡು ಪಾತ್ರೆ ತೊಳ್ಕೊಂಡು ಬಿದ್ದಿರ್ಬೇಕಂತೆ. ಈಗ ಅರ್ಥ ಆಯ್ತಾ? ಅಲ್ಲ ಚಂದ್ರಿ, ನಮ್ಮಪ್ಪ ನನಗೆ ಒಂದು ಸ್ವಲ್ಪನೂ ಮೈಕೈ ನೋವು ಆಗ್ತಾ ಇರೋ ಹಾಗೆ ರಾಣಿ ಥರ ಬೆಳೆಸಿದ್ದಾರೆ. ನಾನು ಅವನ ಜೊತೆ ಸಿಟಿಗೆ ಹೋಗ್ಬಿಟ್ರೆ ಅಷ್ಟೇ, ಮುಗೀತು ನನ್ನ ಕತೆ. ಅವ್ನು ಹೇಳೋ ವೇದಾಂತದ ಮಾತು ಬಿಟ್ರೆ, ಅವ್ನು ಹೇಳೋ ಕವಿತೆನ ಕೇಳ್ಕೊಂಡು ಆ ಪುಟ್ಟ ಮನೇಲಿ ಕಾಲ್ ಚಾಚಕ್ಕೂ ಜಾಗ ಇಲ್ದಿರೋ ಹಾಗೆ ಬಿದ್ದಿರ್ಬೇಕು. ಈ ಚಂದ್ರಿ, ಇದೇನಿದು? ಒಳ್ಳೆ ಕಣ್ಕಂಡು ಬಾಯ್ ಬಾಯ್ ಬಿಡ್ಕೊಂಡು ನೋಡ್ಕೊಂಡು ನಿಂತ್ಕೊಂಡಿದ್ಯಲ್ಲ, ಎಲ್ಲ ನಿಮ್ಮಿಂದಾನೇ ಆಗಿದ್ದು. ನೋಡು ಚಂದ್ರಿ, ನಂಗೆ ಶ್ರೀ ಬೇಕು ನಿಜ. ಹಾಗಂತ ಎಲ್ಲೋ ದೂರದಲ್ಲಿ ಹೋಗಿ ಆ ಸಿಟಿಲಿ ಕಷ್ಟಪಡೋದಕ್ಕೆ ನನ್ನ ಕೈಲಂತೂ ಆಗೋದಿಲ್ಲ. ಅದೇನಾದರೂ ಆಗೋಗ್ಲಿ, ಈ ಅರಮನೆ ಅಂತ ಮನೆ, ಈ ಸುಖವಾದ ಜೀವನನ ಬಿಟ್ಟು ನಾನಲ್ಲಿ ಹೋಗೋದಿಲ್ಲ. ನಂಗೆ ಶ್ರೀನೂ ಬೇಕು, ಈ ಸುಖವಾದ ಜೀವನನೂ ಬೇಕು. ಚಂದ್ರಿ, ಅಲ್ಲ ಕಣೆ, ಆ ಶ್ರೀಗೆ ಯಾಕೆ ಇಂಥ ಬುದ್ಧಿ ಬಂತು ಅಂತ. ಹೌದು, ನನ್ನನ್ನು ಶ್ರೀ ಸಿಟಿ ಕರ್ಕೊಂಡು ಹೋಗೋ ವಿಷಯ ಆ ಮಲ್ಲಿಗೆ ಹೇಗೆ ಗೊತ್ತಾಯ್ತು? ಕೇಳಿ ಹೇಳ್ತೀನಿ. ಏನೋ ಮಸ್ಲತ್ ಮಾಡಿರ್ಬೇಕು. ಇದೆಲ್ಲ ಆ ಮಲ್ಲಿದ ಕಿತಾಪತಿ. ನಮ್ಮಿಬ್ರು ಒಂದ್ ಮಾಡೋ ಹಾಗೆ ನಾಟಕ ಮಾಡಿ ಅವಳು ದೊಡ್ಡ ತ್ಯಾಗಿ ತರ ಸತಿ ಸಾವಿತ್ರಿ ಅನ್ನಿಸ್ಕೋಬೇಕು ಏನೋ. ನೋಡ್ ಚಂದ್ರಿ, ಅವ್ಳು ನಮ್ಮಿಬ್ರನ್ನ ಒಂದ್ ಮಾಡೋದು ಬೇಡ, ನಾನು ಹೋಗಿ ಆ ಪುಟ್ಟ ಮನೇಲಿ ಇರೋದು ಬೇಡ. ಮೊದ್ಲು ಅವಳನ್ನ ಈ ಮನೆಯಿಂದ ಓಡಿಸ್ಬೇಕು. ಅವಳು ಇಲ್ಲಿಂದ ಹೋದ್ರೆ ಹೋಗೇ ಹೋಗ್ತಾಳೆ. ನಾಳೆ ಬೆಳಗ್ಗೆ ಆಗೋಷ್ಟರಲ್ಲಿ ಆ ಮಲ್ಲಿ ಮನೆ ಬಿಟ್ಟು ಹೋಗಿರ್ತಾಳೆ. ಬೇಡಪ್ಪ ಬೇಡ, ನೀನು ಈ ಥರ ನಾಟಕ ಮಾಡು, ಆ ಥರ ನಾಟಕ ಮಾಡು, ಕೇಸರಿ ಬಾತ್ ಮಾಡು, ಉಪ್ಪಿಟ್ಟು ಮಾಡು, ಆ ಮಲ್ಲಿ ಹೊರಟೋಗ್ತಾಳೆ ಅಂತೆಲ್ಲ
ಶ್ರಾವಣಿ, ಈ ಸಲ ನೀನೇನೂ ಮಾಡಬೇಕಾಗಿಲ್ಲ. ಎಲ್ಲ ನಿಮ್ಮ ಭಾವನೆ ಮಾಡಿ ಮುಗಿಸಿದ್ದಾರೆ. ಜಗದೀಶಪ್ಪ ಅವರ? ಹ್ಞೂ, ಮತ್ತೆ ಏನಂತ ಅವ್ರ ಪ್ಲಾನು? ಅದೆಲ್ಲ ಅವ್ರೇನೂ ಬಾಯಿ ಬಿಟ್ಟಿಲ್ಲ. ಆದರೆ ನಾಳೆ ಬೆಳಗ್ಗೆ ಆಗೋ ಹೊತ್ತಿಗೆ ಆ ಮಲ್ಲಿ ಮನೆ ಬಿಟ್ಟು ಹೋಗೋದಂತೂ ಗ್ಯಾರಂಟಿ ಅಂತೆ. ಅಷ್ಟೇ ಅಲ್ಲ, ಅವ್ರು ಇನ್ನೂ ಒಂದು ವಿಷಯ ಹೇಳಿದ್ದಾರೆ. ಏನು? ಮಲ್ಲಿನ ಈ ಮನೆ ಬಿಟ್ಟು ಓಡಿಸೋರು ಯಾರು ಅಂತ ಗೊತ್ತಾ? ಯಾರು? ಸ್ವತಃ ಅಮ್ಮನೇ. ಶ್ರಾವಣಿಯಮ್ಮವ್ರೆ, ನನಗಂತ ನಂಬಕ್ಕೆ ಆಯ್ತಲ್ಲ ಅಂತೀನಿ. ಚಂದ್ರಿ, ಯಾರು ಏನು ಬೇಕಾದರೂ ಮಾಡ್ಕೊಳ್ಳಿ, ನಾನಂತೂ ಈ ಮನೆ ಬಿಟ್ಟು ಕದ್ಲಲ್ಲ. ದೇವ್ನೇ, ಇವತ್ತು ಬೇಗನೆ ಬೆಳಕರ್ಸ್ಕೊಟ್ಲಿಕ್ಕನಪ್ಪ. ಏನು ಜಗದೀಶ, ಅಪರೂಪಕ್ಕೆ ಅಮ್ಮನ ರೂಮ್ ತನಕ ಬಂದ್ಬಿಟ್ಟಿದ್ಯಾ? ಏನಿಲ್ಲಮ್ಮ, ಸುಮ್ಮನೆ ಹೀಗೆ ಹೋಗ್ತಾ ಇದ್ನಾ, ಹಿಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೇಗಿದೆಯಾ? ಇದು ಅಪರೂಪದ ಪ್ರಶ್ನೆನೇ. ನಾನು ಚೆನ್ನಾಗಿದ್ದೀನಿ ಕಣ. ಊಟ ಮಾಡಿದ್ಯಾ? ನಂದಾಯ್ತು, ನೀ ಮಾಡಿದ್ಯಾ? ನಂದು ಆಯಿತು. ಆಮೇಲೆ ನಿನ್ನ ಕಾಲು ನೋವು ಹೇಗಿದೆ? ಜಗದೀಶ, ಪರವಾಗಿಲ್ಲ. ಅದು ಮಲ್ಲಿ ದಿನ ಬಂದು ಕಾಲು ಹೊತ್ಕೊಡ್ತಾಳೆ ನೋಡು, ಅದಕ್ಕೆ ಹಳೆ ನಾವೆಲ್ಲ ಹೊರಟೆ ಹೋಗಿದೆ. ಹೌದು, ಏನು ಭಾರಿ ವಿಚಾರಿಸ್ಕೋತಿ?